ಜೈ ಹಿಂದ್. ಎಲ್ಲರಿಗೂ ಯೂಟ್ಯೂಬ್ ಕ್ಲಾಸ್ಗೆ ಸ್ವಾಗತವನ್ನು ಕೋರುತ್ತಾ ಈ ಒಂದು ವಿಡಿಯೋದಲ್ಲಿ ನಾವು RRB ಗ್ರೂಪ್ ಡಿ ಯ ಎಕ್ಸಾಮ್ ಇರುವಂತದ್ದು ಅಫಿಸಿಯಲಿ ಎಕ್ಸಾಮ್ ಡೇಟ್ ಇರುವಂತದ್ದು ಅನೌನ್ಸ್ ಆಗಿದೆ. ಅದ್ರ ಬಗ್ಗೆ ಚರ್ಚೆಯನ್ನ ಮಾಡ್ಲಿಕ್ಕೆ ಹೋಗ್ತಾ ಇದ್ದೇವೆ. ಅದ್ರ ಜೊತೆಗೆ ನಿಮ್ಮ ಎಕ್ಸಾಮ್ ಯಾವ ಡೇಟ್ ದಿಂದ ಯಾವ ಡೇಟಿನವರೆಗೆ ಬರಬಹುದು ಅನ್ನೋದನ್ನ ಈ ಒಂದು ವಿಡಿಯೋದಲ್ಲಿ ಹೇಳಲಿಕ್ಕೆ ಹೋಗ್ತಾ ಇದ್ದೇನೆ. ಹಾಗೂ ಅದ್ರ ಜೊತೆಗೆ ಇಂಪಾರ್ಟೆಂಟ್ ಆಗಿ ನಿಮ್ಗೆ ಎಷ್ಟು ಮಾರ್ಕ್ಸ್ ಗಳನ್ನ ತೆಗೆದುಕೊಳ್ಬೇಕು ಈ ಸಲ ಎಕ್ಸಾಮ್ ಕ್ಲಿಯರ್ ಮಾಡ್ಕೊಳ್ಳಿಕ್ಕೆ, ಅಂದ್ರೆ ಕಟ್ ಆಫ್ ಬಗ್ಗೆನೂ ಕೂಡ ನಾನು ಈ ಒಂದು ವಿಡಿಯೋದಲ್ಲಿ ಚರ್ಚೆ ಮಾಡ್ಲಿಕ್ಕೆ ಹೋಗ್ತಾ ಇದ್ದೀನಿ. ಸೊ ವಿಡಿಯೋವನ್ನ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡಿ. ಅದ್ರ ಜೊತೆಗೆ ಇದುವರೆಗೆ ನೀವು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ರೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಅದ್ರ ಜೊತೆಗೆ ಬೆಲ್ ಐಕನ್ ಅನ್ನು ಸಹ ಕ್ಲಿಕ್ ಮಾಡಿ ಇದೇ ರೀತಿಯಾದಂತಹ ವಿಡಿಯೋಸ್ ಗಳ ನೋಟಿಫಿಕೇಶನ್ ಅನ್ನ ಪಡೆಯಲು. ಸೊ ಈಗ ನಾವು ನೋಡೋಣ. ಇಲ್ಲಿ ಎಕ್ಸಾಮ್ ಡೇಟ್ ಇರುವಂತದ್ದು ಈಗಾಗಲೇ ಅನೌನ್ಸ್ ಆಗಿರುವಂತದ್ದು ನಿಮ್ಗೆ ಗೊತ್ತಿದೆ. ಬಟ್ ಯಾವ ಡೇಟ್ ದಿಂದ ಯಾವ ಡೇಟಿನವರೆಗಿದೆ ಅನ್ನೋದನ್ನ ನೋಡೋಣ. ಎಕ್ಸಾಮ್ ಡೇಟ್ ಬಂದಿದೆ ಈಗಾಗಲೇ RRB ಗ್ರೂಪ್ ಡಿ ಎಕ್ಸಾಮ್ಗೆ. ಆಮೇಲೆ ನಿಮ್ಮ ಎಕ್ಸಾಮ್ ಯಾವ ಡೇಟ್ ದಿಂದ ಯಾವ ಡೇಟಿನವರೆಗೆ ಬರ್ಬೋದು ಅನ್ನೋದು ಕೂಡ ನೋಡೋಣ. ಆಮೇಲೆ ಅದ್ರ ಜೊತೆಗೆ ಇಂಪಾರ್ಟೆಂಟ್ ಆಗಿರುವಂತದ್ದು ಕಟ್ ಆಫ್ ಬಗ್ಗೆ ನೋಡೋಣ. ಸೊ ಎಷ್ಟು ಈ ಸಲ ನಾವು ಮಾರ್ಕ್ಸ್ ತಗೊಂಡ್ರೆ ನಮ್ಮ ಸೆಲೆಕ್ಷನ್ ಆಗುತ್ತೆ ಅಂತೇಳಿ. ಅದಕ್ಕಿಂತ ಮುಂಚೆ RRB ಗ್ರೂಪ್ ಡಿ ಎಕ್ಸಾಮ್ಗೆ ಯಾರೆಲ್ಲ ತಯಾರಿ ನಡೆಸ್ತಾ ಇದ್ರೆ ಅವರಿಗೆ ನಮ್ಮಲ್ಲಿ ಕನ್ನಡ ಭಾಷೆಯಲ್ಲಿ ನಿಮ್ಗೆ ಒಂದು ಕೋರ್ಸ್ ಅವೈಲೇಬಲ್ ಐತಿ. ಕಂಪ್ಲೀಟ್ ಕೋರ್ಸ್ ಇದೆ. ಈ ಕೋರ್ಸ್ ಅನ್ನ ತೆಗೆದುಕೊಂಡ್ರೆ ನೀವು ಬೇರೆ ಯಾವುದೇ ಬುಕ್ಸ್ ಬೇರೆ ಏನು ಮಾಡುವಂತ ಅವಶ್ಯಕತೆ ಇಲ್ಲ. ನಾವ್ ಏನ್ ಕ್ಲಾಸಸ್ ಗಳನ್ನ ಕೊಡ್ತೇವೆ ಆ ಕ್ಲಾಸಸ್ ಗಳನ್ನ ನೀವು ಸರಿಯಾಗಿ ಮಾಡಿದ್ರೆ ಸಾಕು. ಈ ಒಂದು ಕ್ಲಾಸಸ್ ಗಳಿಂದ 80+ ಮಾರ್ಕ್ಸ್ ಅನ್ನ ನೀವು ಪಡ್ಕೋಬಹುದು. 100 ಮಾರ್ಕ್ಸ್ ಗಳಲ್ಲಿ 80+ ಮಾರ್ಕ್ಸ್ ಗಳನ್ನ ಪಡ್ಕೋಬಹುದು ಈ ಒಂದು ಕೋರ್ಸ್ ನಿಂದ. ಅಷ್ಟು ಒಳ್ಳೆಯ ರೀತಿಯಿಂದ ನಾವು ಈ ಒಂದು ಕೋರ್ಸ್ ಅನ್ನ ಮಾಡೇವಿ. ಸೊ ಈ ಒಂದು ಕೋರ್ಸ್ ಅಲ್ಲಿ ನಿಮ್ಗೆ ಎಲ್ಲಾ ಸಬ್ಜೆಕ್ಟ್ ಗಳ ರೆಕಾರ್ಡೆಡ್ ಕ್ಲಾಸಸ್ ಸಿಗ್ತವೆ. ಎಲ್ಲಾ ಸಬ್ಜೆಕ್ಟ್ ಅಂತಂದ್ರೆ GK, ಮ್ಯಾಥ್ಸ್, ರೀಸನಿಂಗ್, ಆಮೇಲೆ ಸೈನ್ಸ್. ಸೊ ಈ 4 ಸಬ್ಜೆಕ್ಟ್ ಗಳ ರೆಕಾರ್ಡೆಡ್ ಕ್ಲಾಸಸ್ ಗಳು ಇರ್ತಾ ಇದಾವೆ ಈ ಒಂದು ಪ್ಯಾಕೇಜ್ ದಲ್ಲಿ. ರೆಕಾರ್ಡೆಡ್ ಕ್ಲಾಸಸ್ ಗಳು ಇರೋದ್ರಿಂದ ನೀವು ಈ ಕ್ಲಾಸಸ್ ಗಳನ್ನ ಯಾವಾಗ ಬೇಕಾದವಾಗ ನೋಡಬಹುದು. ಅಂತಂದ್ರೆ ಇದಕ್ಕೆ ಟೈಮ್ ಅಂತ ಇರೋದಿಲ್ಲ. ಈಗಾಗಲೇ ನೀವು ಈ ಕೋರ್ಸ್ ಗೆ ಸೇರ್ಕೊಂಡ್ರೆ ಅಂತಂದ್ರೆ ಎಲ್ಲಾನು ಕ್ಲಾಸಸ್ ಗಳನ್ನ ಒಟ್ಟಿಗೆ ನಿಮ್ಗೆ ಕಳ್ಸಿಕೊಡ್ತೇವೆ ನಾವು. ಸೊ ಅದನ್ನ 1 by 1 ನೋಡ್ತಾ ಹೋಗ್ಬೇಕಾಗುತ್ತೆ. ಇದ್ರ ಜೊತೆಗೆ ನಿಮ್ಗೆ ಏನೆಲ್ಲ ಸಿಗ್ತಾ ಇದೆ, ಎಲ್ಲಾ ಸಬ್ಜೆಕ್ಟ್ PDF ನೋಟ್ಸ್, ಮಾಕ್ ಟೆಸ್ಟ್ ಗಳನ್ನ ಕಂಡಕ್ಟ್ ಮಾಡ್ತೀವಿ ನಾವು. ಆಮೇಲೆ ಪ್ರೀವಿಯಸ್ ಇಯರ್ 5 ಸೆಟ್ ಗಳನ್ನ ನಾವು ನಿಮ್ಗೆ ಕ್ವಶನ್ ಪೇಪರ್ ಗಳನ್ನ ಕೊಡ್ತಾ ಇದ್ದೇವೆ ಕನ್ನಡದಲ್ಲಿ. ಆಮೇಲೆ ನಿಮ್ಗೆ ಗೈಡೆನ್ಸ್ ಕೂಡ ಇದರಲ್ಲಿ ನಿಮ್ಗೆ ಸಿಗುತ್ತೆ. ಈ ಒಂದು ಆಫರ್ ಫೀಸ್ ಬಂದ್ಬಿಟ್ಟು ನಿಮ್ಗೆ ಓನ್ಲಿ 1,001 ರೂಪಾಯಿಯಲ್ಲಿ ನಿಮ್ಗೆ ಈ ಆಫರ್ ಫೀಸ್ ಅಲ್ಲಿ ಸಿಗ್ತಾ ಇದೆ. ಸೊ ಇನ್ನೂವರೆಗೆ ಆಫರ್ ಅನ್ನ ನಾವು ಇಟ್ಟೇವಿ. ಸೊ ಬೇಗನೆ ಯಾರು ಇನ್ನ ಸೇರ್ಕೊಂಡಿಲ್ಲ ಸೊ ಅವರು ಕೂಡ ಈ ಒಂದು ಬ್ಯಾಚ್ ಗೆ ಸೇರ್ಕೋಬಹುದು. ಹೆಚ್ಚಿನ ಮಾಹಿತಿಗಾಗಿ ನೀವು ಕಾಂಟ್ಯಾಕ್ಟ್ ಮಾಡಬಹುದು 8861927838 ನಂಬರ್ಗೆ ಕಾಂಟ್ಯಾಕ್ಟ್ ಮಾಡ್ರಿ. ಹೆಚ್ಚಿನ ಮಾಹಿತಿಯನ್ನ ಪಡ್ಕೊಳ್ರಿ. ಅದ್ರ ಜೊತೆಗೆ ಈ ಕ್ಲಾಸ್ಗೆ ಹೇಗೆ ಸೇರ್ಕೊಳ್ಳೋದು ಅಂತಂದ್ರೆ ನೀವು ನಮಗೆ ಈ ವಾಟ್ಸ್ಆಪ್ ನಂಬರ್ಗೆ ಒಂದು ಮೆಸೇಜ್ ಅನ್ನ ಮಾಡಬೇಕು. ಗ್ರೂಪ್ ಡಿ ಅಂತೇಳಿ ನಮಗೆ ಮೆಸೇಜ್ ಮಾಡಿದ ನಂತರ ನಾವು ನಿಮಗೆ ಒಂದ್ ಏನ್ ಮಾಡ್ತೀವಿ ಅಂತಂದ್ರೆ ನಿಮ್ಮ ವಾಟ್ಸ್ಆಪ್ ನಂಬರ್ಗೆ ಒಂದು ಸ್ಕ್ಯಾನರ್ ಅನ್ನ ಕಳಿಸ್ತೇವೆ. ಇದನ್ನ ಸ್ಕ್ಯಾನ್ ಮಾಡಿ ಫೀಸ್ ಪೇಡ್ ಮಾಡ್ಬೇಕು. ಫೀಸ್ ಪೇಡ್ ಆದ್ಮೇಲೆ ನೀವು ನಮಗೆ ಒಂದು ಏನ್ ಮಾಡ್ಬೇಕು ಅಂತಂದ್ರೆ ಸ್ಕ್ರೀನ್ ಶಾಟ್ ಅನ್ನ ಕಳಿಸ್ಬೇಕು. ಫೀಸ್ ಪೇಡ್ ಆದ್ಮೇಲೆ ಒಂದು ಸ್ಕ್ರೀನ್ ಶಾಟ್ ಅನ್ನ ಕಳಿಸ್ಬೇಕು. ಇಷ್ಟು ಪ್ರೊಸೆಸ್ ಆದ ತಕ್ಷಣ ನಾವು ನಿಮ್ಗೆ ಎಲ್ಲಾ ಕ್ಲಾಸಸ್ಗಳು GK, ಮ್ಯಾಥ್ಸ್, ರೀಸನಿಂಗ್, ಸೈನ್ಸ್ ಎಲ್ಲಾ ಕ್ಲಾಸಸ್ ಗಳನ್ನ ಸೀರಿಯಲ್ ವೈಸ್ ನಿಮ್ಗೆ ನಿಮ್ಮ ವಾಟ್ಸ್ಆಪ್ ನಂಬರ್ಗೆ ಕಳಿಸ್ತೀವಿ. ಸೊ ಕ್ಲಾಸಸ್ ಗಳು ಹೆಂಗಿರ್ತಾವ ಅಂತಂದ್ರೆ ಉದಾಹರಣೆಗೆ ಸೈನ್ಸ್ ಅಂತ ಅಲ್ಲಿ ಬರ್ದಿರ್ತೈತಿ, ಒಂದು ಫೋಲ್ಡರ್ ಇರ್ತಾ ಇದೆ. ಸೈನ್ಸ್ ದ ಕೆಳಗಡೆ ಒಂದು ಕ್ಲಾಸ್ 1 ಅಂತ ಇರ್ತೈತಿ. ಆಮೇಲೆ ಅದ್ರ ಕೆಳಗಡೆ ಒಂದು ಲಿಂಕ್ ಇರ್ತೈತಿ. ಈ ಲಿಂಕ್ ಅನ್ನ ಕ್ಲಿಕ್ ಮಾಡಿದ ತಕ್ಷಣವೇ ಕ್ಲಾಸ್ ಇರುವಂತದ್ದು ಯೂಟ್ಯೂಬ್ ಒಳಗನೆ ಓಪನ್ ಆಗುತ್ತೆ. ಬಟ್ ಆ ಕ್ಲಾಸ್ ಇರುವಂತದ್ದು ಲಾಕ್ ಇರ್ತೈತಿ. ಎಲ್ಲರಿಗೂ ಕೂಡ ಆ ಕ್ಲಾಸ್ ಓಪನ್ ಆಗೋದಿಲ್ಲ. ಸೊ ಹಾಗಾಗಿ ಈ ಒಂದು ಏನ್ ಲಿಂಕ್ ಕಳ್ಸಿರ್ತೇವೆ, ಯಾರು ಫೀಸ್ ಪೇಡ್ ಮಾಡಿರ್ತಾರೆ ಅವ್ರಿಗೆ ಮಾತ್ರ ಓಪನ್ ಆಗೋ ಹಾಗೆ ನಾವು ಸೆಟ್ಟಿಂಗ್ ಮಾಡಿ ಕಳ್ಸಿರ್ತೇವೆ. ಅದೇ ರೀತಿ ಇದ್ರ ಕೆಳಗಡೆ ಕ್ಲಾಸ್ 2 ಅಂತ ಹೇಳಿ ಇರ್ತೈತಿ. ಕ್ಲಾಸ್ 2 ಕೆಳಗಡೆ ಮತ್ತೆ ಒಂದು ಲಿಂಕ್ ಇರ್ತಾ ಇದೆ. ಸೊ ಈ ರೀತಿ ಎಲ್ಲ ಪ್ರತಿ ಸಬ್ಜೆಕ್ಟ್ ಬೇರೆ ಬೇರೆ ಈ ರೀತಿ ಫೋಲ್ಡರ್ಸ್ ಇರ್ತವೆ. ನೀವು ಕ್ಲಾಸ್ 1 by 1 ನೋಡ್ತಾ ಹೋಗ್ಬಹುದು. ಎಲ್ಲಾ ಕ್ಲಾಸಸ್ ಯೂಟ್ಯೂಬ್ ಒಳಗನೆ ಇರ್ತಾವ. ಬೇರೆ ಯಾವ್ದು ಆಪ್ ಅನ್ನ ಡೌನ್ಲೋಡ್ ಮಾಡ್ಕೋಂತ ಅವಶ್ಯಕತೆ ಇಲ್ಲ. ಸೊ ಹಾಗಾಗಿ ಎಲ್ಲಾ ಕ್ಲಾಸಸ್ ಲಾಕ್ ಇರ್ತಾವ. ಮತ್ ನೀವು ಅನ್ಬಹುದು ಸೊ ಯೂಟ್ಯೂಬ್ ಒಳಗನೆ ಇದ್ರೆ ನಾವು ಫ್ರೀ ಆಗಿ ನೋಡ್ಬಹುದಲ್ಲ ಅಂತೇಳಿ. ಬಟ್ ಎಲ್ಲರಿಗೂ ಓಪನ್ ಆಗಲ್ಲ, ಎಲ್ಲೂ ಕೂಡ ನಿಮ್ಗೆ ಸಿಗಂಗಿಲ್ಲ ಈ ಕ್ಲಾಸಸ್ ಗಳು. ನಾವ್ ಏನ್ ನಿಮ್ಗೆ ಕಳ್ಸಿರ್ತೇವೆ ಲಿಂಕ್ ಗಳನ್ನ, ಆ ಲಿಂಕ್ ಗಳನ್ನ ನೀವು ಕ್ಲಿಕ್ ಮಾಡ್ತಾ ಹೋಗ್ಬೇಕಾಗುತ್ತೆ. ಲಾಕ್ ಇರ್ತಾವೆ, ಲಾಕ್ ತೆಗೆದು ನಿಮ್ಗೆ ಕಳ್ಸಿರ್ತೇವೆ. ಅದೇ ಲಿಂಕ್ ಅನ್ನ ನೀವು ಬೇರೆದವ್ರಿಗೆ ಶೇರ್ ಮಾಡಿರ ಅಂತಂದ್ರ ಅವ್ರಿಗೆ ಓಪನ್ ಆಗಂಗಿಲ್ಲ ಅವು. ಓಕೆನಾ. ಸೊ ಈ ರೀತಿ ಇರುವಂತದ್ದು ನಮ್ಮ ಕ್ಲಾಸಸ್ ಇರ್ತವೆ. ಸೊ ನಿಮ್ಗೆ ಜಾಯಿನ್ ಆಗ್ಬೇಕು ಅಂತ ಅನ್ಕೊಂಡಿದ್ರೆ, ಆಮೇಲೆ ಈ ಸಲ ಇದು ಯಾವ್ದು ಗ್ರೂಪ್ ಡಿ ಎಕ್ಸಾಮ್ ಕ್ಲಿಯರ್ ಮಾಡ್ಕೊಳ್ಳೇಬೇಕು ಅಂತ ಹೇಳಿ ನಿಮ್ಮ ಕನಸಾಗಿದ್ರೆ, ಒಂದು ಗೌರ್ಮೆಂಟ್ ಜಾಬ್ ಪಡ್ಕೋಬೇಕು ಅಂತ ಹೇಳಿ ಇತ್ತು ಅಂತಂದ್ರೆ ನೀವು ಕ್ಲಾಸಸ್ ಗಳಿಗೆ ಸೇರ್ಕೋರಿ. ಈಗಲಿಂದಲೇ ಸ್ಟಡಿಯನ್ನ ಮಾಡ್ರಿ. ಈಗಾಗಲೇ ಎಕ್ಸಾಮ್ ಡೇಟ್ ಬಂದಿದೆ. ಸೊ ಬಹಳ ಲೇಟ್ ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ಇಷ್ಟೆಲ್ಲ ಮಾಡ್ಬೇಕಂತಂದ್ರೆ ಬಹಳ ದಿನಗಳು ಬೇಕಾಗ್ತವೆ.
ಬರೀ ಓದಿ ಮುಗಿಸೋದು ಇಂಪಾರ್ಟೆಂಟ್ ಅಲ್ಲ, ನೀವು ಎಷ್ಟು ನೆನಪಿಟ್ಕೋತೀರಿ ಅದು ಬಹಳ ಇಂಪಾರ್ಟೆಂಟ್ ಇರ್ತೈತಿ. ಸೊ ರಿವಿಷನ್ ಕೂಡ ಬಹಳ ಇಂಪಾರ್ಟೆಂಟ್ ಇರ್ತೈತಿ. ಸೊ ಹಾಗಾಗಿ ಇವು ಮೊಟ್ಟ ಮೊದಲನೇದಾಗಿ ನೀವು GK, ಮ್ಯಾಥ್ಸ್, ರೀಸನಿಂಗ್, ಸೈನ್ಸ್ ಎಲ್ಲ ಸಬ್ಜೆಕ್ಟ್ ಇರ್ತಕ್ಕಂಥದ್ದ ಸಿಲೆಬಸ್ ಅನ್ನ ಕಂಪ್ಲೀಟ್ ಮಾಡ್ಬೇಕು. ಸಿಲೆಬಸ್ ಕಂಪ್ಲೀಟ್ ಮಾಡ್ತಾ ಮಾಡ್ತಾನೆ ರಿವಿಷನ್ ಮಾಡ್ಬೇಕಾಗುತ್ತೆ. ಸೊ ಹಾಗಾಗಿ ಇವುಗಳನ್ನ ನೀವು ಈ ಒಂದು ಕ್ಲಾಸ್ ದಲ್ಲಿ ಎಲ್ಲವೂ ಕೂಡ ಕಂಪ್ಲೀಟ್ ಆಗಿ ನೀವು ಮಾಡಬಹುದು. ಈ ಒಂದು ಬ್ಯಾಚ್ ದಲ್ಲಿ ಕನ್ನಡದೊಳಗೆ ಇರ್ತೈತಿ ಸಂಪೂರ್ಣವಾಗಿ. ಸೊ ನೀವು ನಮ್ಗೆ ಈ ನಂಬರ್ಗೆ ವಾಟ್ಸ್ಆಪ್ ಮಾಡಿರಿ ಅಂತಂದ್ರ ಗ್ರೂಪ್ ಡಿ ಅಂತ ಹೇಳಿ ನಾವು ನಿಮ್ಗೆ ಕ್ಲಾಸಸ್ ಏನು ಸ್ಕ್ಯಾನರ್ ಕಳಿಸ್ತೇವೆ. ಇಲ್ಲಿ ಸ್ಕ್ಯಾನ್ ಮಾಡಿ ಫೀಸ್ ಪೇಡ್ ಆದ್ಮೇಲೆ ಸ್ಕ್ರೀನ್ ಶಾಟ್ ಕಳಿಸಿದ ತಕ್ಷಣವೇ ನಾವು ನಿಮ್ಗೆ ಕ್ಲಾಸಸ್ ಗಳನ್ನ ಕಳಿಸ್ತೇವೆ. ಸೊ ಈಗ ಇಲ್ಲಿ ನೋಡೋಣ, ನಾವಿಲ್ಲಿ ಸ್ಕ್ರೀನ್ ಮೇಲೆ ನೋಡ್ತಾ ಇರಬಹುದು ನೀವು. ಈಗಾಗಲೇ ಇಲ್ಲಿ ಒಂದು ಅಫಿಷಿಯಲ್ ನೋಟಿಫಿಕೇಶನ್ ಬಂದಿದೆ. ಸೊ ಲೆವೆಲ್ 1 ಅಂತಂದ್ರ ಗ್ರೂಪ್ ಡಿ ಇದು ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ CBT ಇರುವಂತದ್ದು ನಿಮ್ದು ಅನೌನ್ಸ್ ಆಗಿದೆ. ಎಕ್ಸಾಮ್ ಡೇಟ್ 12 ಜೂನ್ ದಿಂದ 5 ಆಗಸ್ಟ್ ವರೆಗೆ ನಿಮ್ಮ ಎಕ್ಸಾಮ್ ಇದಾವೆ. 12 ಜೂನ್ ದಿಂದ 5 ಆಗಸ್ಟ್ ವರೆಗೆ ನಿಮ್ಮ ಎಕ್ಸಾಮ್ ಇದೆ. ಸೊ ಈ ಒಂದು ನಡುವೆ ನಿಮ್ಮ ಎಕ್ಸಾಮ್ ಯಾವಾಗ ಬೇಕಾದವಾಗ ಬರ್ಬೋದು. ಓಕೆ, ಸೊ ಇವತ್ತು ಡೇಟ್ ಇರುವಂತದ್ದು 6/3/2025 ಇದೆ ಅಂತಂದ್ರೆ 3ನೇ ತಿಂಗಳಿದೆ. ಸೊ 4ನೇ ತಿಂಗಳದೊಳಗ ನಿಮ್ಗೆ ಸಿಗುತ್ತೆ, 5ನೇ ತಿಂಗಳು ಕೂಡ ಸಿಗುತ್ತೆ, ಆಮೇಲೆ 6ನೇ ತಿಂಗಳದ 12 ದಿವಸ ಸಿಗುತ್ತೆ. ಎಕ್ಸಾಕ್ಟ್ಲಿ ನಾವು ಅಪ್ರಾಕ್ಸಿಮೇಟ್ಲಿ ಹೇಳ್ಬೇಕು ಅಂತಂದ್ರೆ 30 ಆಮೇಲೆ 3ನೇ ತಿಂಗಳದ ಒಂದು 20 ಅಂತಂದ್ರೆ ಅದೊಂದು 30, ಇಲ್ಲಿ ಒಂದು 20 ದಿನಗಳು, ಆಮೇಲೆ ಇಲ್ಲಿ ಒಂದು 10 ದಿನ ಅಂದ್ರೆ 30. ಟೋಟಲ್ ಆಗಿ 90 ಡೇಸ್ ನಿಮ್ಗೆ ಸಿಗ್ತಾ ಇದಾವೆ. ಈ 90 ಡೇಸ್ ಏನ್ ಮಾಡ್ಬಹುದು ಅಂತ ನೀವು ಒಳ್ಳೆ ರೀತಿಯಿಂದ ಪ್ರಿಪರೇಷನ್ ಅನ್ನ ಮಾಡಬಹುದು 90 ದಿನಗಳವರೆಗೆ. ಸೊ ನಮ್ಮ ಕ್ಲಾಸಸ್ ಏನಿದಾವಲ್ಲ, ಈ 90 ಡೇಸ್ ಇದನ್ನ ಒಂದು ಟೈಮ್ ಟೇಬಲ್ ನಾವು ನಿಮ್ಗೆ ಕೊಡ್ತೇವೆ. ಸೊ ಆ ಟೈಮ್ ಟೇಬಲ್ ಪ್ರಕಾರ ನೀವು ಏನ್ ಮಾಡಬಹುದು, 90 ಡೇಸ್ ಒಂದು ಟೈಮ್ ಟೇಬಲ್ ಇರ್ತಾ ಇದೆ. ಸೊ ಆ 90 ಡೇಸ್ ಟೈಮ್ ಟೇಬಲ್ ಅನ್ನ ತೆಗೆದುಕೊಂಡು ನೀವು ಏನ್ ಮಾಡಬಹುದು, ಒಳ್ಳೆ ರೀತಿಯಿಂದ ಪ್ರಾಕ್ಟೀಸ್ ಮಾಡಬಹುದು. 90 ಡೇಸ್ ಏನಿರ್ತೈತಿ ನಮ್ಮ ಹತ್ರ ಒಂದು ಟೈಮ್ ಟೇಬಲ್ ಕೊಡ್ತೇವಿ, ಟೈಮ್ ಟೇಬಲ್. ಸೊ ಈ ಟೈಮ್ ಟೇಬಲ್ ಎಲ್ಲಿರ್ತೈತಿ, ಈ ಒಂದು ಕೋರ್ಸ್ ಯಾರು ಪರ್ಚೇಸ್ ಮಾಡ್ತೀರಿ ಈ ಕೋರ್ಸ್ ದೊಳಗನೆ ನಿಮ್ಗೆ ಒಂದು ಟೈಮ್ ಟೇಬಲ್ ಕೊಟ್ಟಿರ್ತೇವೆ. 90 ದಿನಗಳವರೆಗೆ ಯಾವ ಸಬ್ಜೆಕ್ಟ್ ಓದ್ಬೇಕು, ಎಷ್ಟು ಗಂಟೆ ಓದ್ಬೇಕು, ಎಷ್ಟು ಗಂಟೆ ರಿವಿಷನ್ ಮಾಡ್ಬೇಕಂತ ಹೇಳಿ ಟೈಮ್ ಟೇಬಲ್ ಇರ್ತಾ ಇದೆ. ಸೊ ಆ ಟೈಮ್ ಟೇಬಲ್ ಪ್ರಕಾರ ಮಾಡಿದ್ರೆ ಅಂತಾನೆ ಎಕ್ಸಾಕ್ಟ್ಲಿ 90 ಡೇಸ್ ಒಳಗಡೆನೆ ನೀವು ಓದೋದು, ಸಿಲೆಬಸ್ ಮುಗಿಸೋದು, ಆಮೇಲೆ ರಿವಿಷನ್ ಮಾಡೋದು ಎಲ್ಲಾನೇ ಕಂಪ್ಲೀಟ್ ಆಗ್ತೈತಿ, ಎಲ್ಲಾ ಸಬ್ಜೆಕ್ಟ್ ಕವರ್ ಆಗ್ತವೆ. ಸೊ ಈ 90 ಡೇಸ್ ಟೈಮ್ ಟೇಬಲ್ ಪ್ರಕಾರ ನೀವು ಏನ್ ಮಾಡಬಹುದು, ನಿಮ್ಮ ಒಂದು ಪ್ರಿಪರೇಷನ್ ಅನ್ನ ಒಳ್ಳೆ ರೀತಿಯಿಂದ ಮಾಡಬಹುದು. ಓಕೆನಾ. ಸೊ ಈಗ ನಿಮ್ಗೆ ಗೊತ್ತಾಯ್ತು 12 ಜೂನ್ ದಿಂದ 5 ಆಗಸ್ಟ್ ವರೆಗೆ ಎಕ್ಸಾಮ್ ಇದಾವೆ. ಒಳ್ಳೆ ರೀತಿಯಿಂದ ಪ್ರಿಪರೇಷನ್ ಅನ್ನ ನಡೆಸ್ರಿ. ಆಮೇಲೆ ಸೊ ನಿಮ್ ಹತ್ರ 90 ಡೇಸ್ ಇದಾವೆ. 90 ಡೇಸ್ ಒಂದು ಟೈಮ್ ಟೇಬಲ್ ಇರುತ್ತೆ. ಟೈಮ್ ಟೇಬಲ್ ಪ್ರಕಾರ ನೀವು ನಿಮ್ಮ ಸ್ಟಡಿಯನ್ನ ಮಾಡ್ರಿ. ಈ ಕ್ಲಾಸಸ್ ಗಳು ನಿಮ್ಗೆ 90 ಡೇಸ್ ಒಳಗಡೆನೆ ನಿಮ್ಗೆ ಮುಗಿಸ್ತೇವಿ. ಮುಗುವ ಹಾಗೇನೆ ನಾವು ಟೈಮ್ ಟೇಬಲ್ ಮಾಡೇವಿ. ಈ ಟೈಮ್ ಟೇಬಲ್ ಪ್ರಕಾರ ನೀವು ಎಲ್ಲಾ ಸಬ್ಜೆಕ್ಟ್ ಅನ್ನ ಕರೆಕ್ಟ್ ಆಗಿ ಮುಗಿಸಬಹುದು, ಓದಿ ಮುಗಿಸಬಹುದು. ಆಮೇಲೆ ಅದ್ರ ಜೊತೆಗೆ ಏನು ಅಂತಂದ್ರೆ ನಿಮ್ಮ ರಿವಿಷನ್ ಕೂಡ ಮಾಡ್ಕೋಬಹುದಾಗಿದೆ. ಅದ್ರ ಜೊತೆಗೆ ಈಗ ಕಟ್ ಆಫ್ ಬಗ್ಗೆ ಹೇಳೋದಾದ್ರೆ, ಕಟ್ ಆಫ್ ಇರುವಂತದ್ದು ನೋಡ್ರಿ, ಈಗಾಗಲೇ ಬಹಳಷ್ಟು ಕಾಂಪಿಟೇಷನ್ ಇರೋದ್ರಿಂದ ಬೇರೆ ಬೇರೆ ಝೋನ್ಸ್ ಗಳಲ್ಲಿ ಬೇರೆ ಬೇರೆ ಕಟ್ ಆಫ್ ನಿಲ್ತೈತಿ. ಸೊ ಹಾಗಾಗಿ ನಮ್ಮ ಕರ್ನಾಟಕದೊಳಗೆ ಯಾರು ಹಾಕಿರಿ ಅಂದ್ರೆ ಬೆಂಗಳೂರು ಹುಬ್ಳಿ ಯಾರು ಹಾಕಿರಿ ಅವರು 80+ ಇರುವಂತದ್ದು ನಿಮ್ಮ ಟಾರ್ಗೆಟ್ ಇರಬೇಕು. ಆಮೇಲೆ ಬೇರೆ ಝೋನ್ ಅಂತಂದ್ರೆ ಬಹಳಷ್ಟು ಜನರು ಚೆನ್ನೈ ಹಾಕ್ಯಾರಿ, ಆಮೇಲೆ ಮುಂಬೈ ಹಾಕ್ಯಾರಿ, ವೆಸ್ಟರ್ನ್ ಮುಂಬೈ, ಸೆಂಟ್ರಲ್ ಮುಂಬೈ ಹಾಕ್ಯಾರಿ. ಸೊ ಆಮೇಲೆ ಸಿಕಂದ್ರಾಬಾದ್ ಕೂಡ ಹಾಕ್ಯಾರಿ. ಸೊ ಅಂತವ್ರು ಒಂದು 70 ದಿಂದ 75+ ಇರುವಂತದ್ದು ನಿಮ್ಮ ಟಾರ್ಗೆಟ್ ಇತ್ತು ಅಂತಂದ್ರೆ ಬೇರೆ ಕಡೆ ನಿಮ್ದು ಸೆಲೆಕ್ಷನ್ ಆಗ್ತದೆ. ಬಟ್ ನಮ್ಮಲ್ಲಿ 75 ದಿಂದ 80+ ನೀವು ಟಾರ್ಗೆಟ್ ಇಟ್ಕೊಂಡ್ರೆ ಮಾತ್ರ ನಿಮ್ಮ ಕರ್ನಾಟಕದಲ್ಲಿ ಹಾಕಿರುವಂತ ಅಭ್ಯರ್ಥಿಗಳ ಸೆಲೆಕ್ಷನ್ ಆಗ್ತೈತಿ. ಸೊ ನಿಮ್ಮ ಯಾವುದೇ ಝೋನ್ ಇರಲಿ, ನಿಮ್ಮ ಟಾರ್ಗೆಟ್ 80+ ಇರಲಿ. 80+ ಹೆಂಗ್ ಮಾಡೋದ್ರಿ ಅಂತ ನಿಮ್ಗೆ ಅನಿಸ್ತಾ ಇರ್ಬೋದು. ಬಹಳ ಈಸಿ ಇದೆ. ಏನು ಅಂತಂದ್ರೆ ರೀಸನಿಂಗ್ ದಲ್ಲಿ 30 ಕ್ವಶನ್ಸ್ ಗಳಿದಾವೆ. 38 ಅಂತೂ ಅದ್ರೊಳಗ 30 ಕ್ವಶನ್ಸ್ ಇದಾವೆ. 28 ಕ್ವಶನ್ಸ್ ಅಂತೂ ನೀವು ಅದ್ರೊಳಗೆ ಮಾಡೇ ಮಾಡ್ತೀರಾ. ಆಮೇಲೆ ಸೈನ್ಸ್ ದಲ್ಲಿ 25 ಕ್ವಶನ್ಸ್ ಗಳಿದಾವೆ, 22 ಮಾಡ್ಲೇಬೇಕು. ಆಮೇಲೆ ಮ್ಯಾಥ್ಸ್ ದಲ್ಲಿ 25 ಇದಾವೆ, ಅದರಲ್ಲಿ ಒಂದು 22 ಮಾಡ್ಲೇಬೇಕು. GK ದಲ್ಲಿ 20 ಇದಾವೆ, ಅದರಲ್ಲಿ ನೀವು 10 ರಿಂದ 12 ಕ್ವಶನ್ಸ್ ಗಳನ್ನ ಮಾಡಿದ್ರೆ ಸಾಕು. ನೋಡ್ರಿ, ಇಷ್ಟಿಷ್ಟು ನೀವು ಟಾರ್ಗೆಟ್ ಇಟ್ಕೊಂಡ್ರಿ ಅಂತಂದ್ರೆ ಕರೆಕ್ಟ್ ಆಗಿ ಆಗೇ ಆಗುತ್ತದೆ. ಅದು 8, 9, 10, 11, 1, 12 ಆಯ್ತು. 2, 4, 6, 6, 7, 8, 82 ನೋಡ್ರಿ, 82 ಮಾರ್ಕ್ಸ್ ಆಗ್ತವೆ. ಇಷ್ಟು ಟಾರ್ಗೆಟ್ ಇಟ್ಕೊಂಡು ಮಾಡಿದ್ರೆ ಮಾತ್ರ ಆಗ್ತೈತಿ, ಇಲ್ಲ ಅಂತಂದ್ರೆ ನಿಮ್ ಸೆಲೆಕ್ಷನ್ ಆಗಂಗಿಲ್ಲ. ಓಕೆನಾ. ಸೊ ಈ ಟಾರ್ಗೆಟ್ ನೋಡ್ರಿ, ಈ ಟಾರ್ಗೆಟ್ ಪ್ರಕಾರನೇ ನೀವು ನಿಮ್ ಕ್ಲಾಸಸ್ ಗಳನ್ನ ನೀವು ನಿಮ್ಮ ಸ್ಟಡಿ ಇರ್ತಕ್ಕಂಥದ್ದು ಮಾಡ್ಬೇಕಾಗುತ್ತೆ.
ಓಕೆ, ಬಹಳ ಟೈಮ್ ಕಡಿಮೆ ಐತಿ, ಈಗ 3 ತಿಂಗಳು ಐತಿ. 3 ತಿಂಗಳ ಒಳಗಡೆ ನೀವು ನಿಮ್ಮ ಏನು ಸಿಲೆಬಸ್ ಅನ್ನ ಮುಗಿಸ್ರಿ. ಇದ್ರೊಳಗೆ GK, ಮ್ಯಾಥ್ಸ್, ರೀಸನಿಂಗ್ ಮತ್ತು ಸೈನ್ಸ್ ಎಲ್ಲಾ ಇರ್ತಾವ. ಸೊ ಅವುಗಳನ್ನ ಒಳ್ಳೆ ರೀತಿಯಿಂದ ಪ್ರಿಪರೇಷನ್ ಮಾಡ್ರಿ. ಈ ಒಂದು ಬ್ಯಾಚ್ ದಲ್ಲಿ ನಿಮಗೆ ಈ ಒಂದು ಬ್ಯಾಚ್ ನೀವು 80+ ವರೆಗೆ ನೀವು ನಿಮ್ಮ ಸ್ಕೋರ್ ಅನ್ನ ಒಳ್ಳೆ ರೀತಿಯಿಂದ ಮಾಡಬಹುದು. ಓಕೆನಾ. ಸೊ ಇದು ಎಕ್ಸಾಮ್ ಡೇಟ್ ಬಗ್ಗೆ ಆಯ್ತು, ಯಾವ ರೀತಿ ಕಟ್ ಆಫ್ ಇದೆ ಅನ್ನೋದನ್ನು ಕೂಡ ನಾನು ನಿಮಗೆ ಹೇಳಿದೆ. ಸೊ ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆಗಿತ್ತು ಅಂತಂದ್ರೆ ಲೈಕ್ ಮಾಡಿ, ಶೇರ್ ಮಾಡ್ರಿ, ನಿಮ್ಮೆಲ್ಲ ಫ್ರೆಂಡ್ಸ್ ಗೆ ಕೂಡ ತಿಳಿಸ್ರಿ. ಇನ್ನು ಯಾರು ಜಾಯ್ನ್ ಆಗಿಲ್ಲ ನಮ್ಮ ಕ್ಲಾಸಸ್ ಗಳಿಗೆ ಬೇಗನೆ ಜಾಯ್ನ್ ಆಗಿ ಅಂತ ಹೇಳ್ತಾ ಈ ವಿಡಿಯೋವನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು. ಜೈ ಹಿಂದ್.